ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ತಗೊಂಡಿದ್ದೀವಿ. ಕುಡಿಯೋ ನೀರು, ಕಾಂಕ್ರೀಟ್ ರಸ್ತೆಗಳು, ಚರಂಡಿಗಳು ಮತ್ತು ಐಮಾಸ್ ಲೈಟ್ ಇರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದೀವಿ. ಅದಕ್ಕಿಂತ ಪ್ರಮುಖವಾಗಿ ಪ್ರತಿ ಗ್ರಾಮಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರ ಜೊತೆ ಅವ್ರ ಜೊತೆ ಸಂಪರ್ಕ ಬೆಳೆಸ್ತಕ್ಕಂಥದ್ದು, ಮತ್ತು ಏನಾದರೂ ಕೆಲಸ ಕಾರ್ಯಗಳಾಗಬೇಕು, ತುಂಬ ತುರ್ತಾಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾನು ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ. ಮತ್ತು ವಿದ್ಯುತ್ ಶಕ್ತಿ ಸಮಸ್ಯೆಗಳು, ಕೆಲವು ಕಂಬ ಬದಲಾವಣೆ ಮಾಡ್ತಕ್ಕಂಥದ್ದು, ಕೆಲವು ಸ್ಟ್ರೀಟ್ ಲೈಟ್ ಆಗ್ತಕ್ಕಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳು, ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಆ ದಿಕ್ಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನು ಈಗ ಪಟ್ಟಿ ಮಾಡಿ ಇವತ್ತೇನೇನು ನಮ್ಮ ಕಾರ್ಯಕರ್ತರು ಮತ್ತು ಆ ಭಾಗದ ಗ್ರಾಮಸ್ಥರು ಏನೇನು ಅರ್ಜಿಗಳನ್ನ ಕೊಟ್ಟಿದ್ದಾರೆ, ಏನೇನು ವಿಚಾರಗಳನ್ನ ಹೇಳಿದ್ದಾರೆ ಅವೆಲ್ಲರೂ ಪಟ್ಟಿ ಮಾಡೋಕ್ಕೆ ಹೇಳಿದ್ದೀನಿ. ಅದನ್ನು ಖಂಡಿತ ಹಂತವಾಗಿ ಬಗೆಹರಿಸ್ಕೊಡ್ತೀವಿ. ಸರ್, ಇವತ್ತು 2-3 ಗ್ರಾಮದಲ್ಲಿ ಗ್ರಾಮ ಸಭೆ ನಡೆಸಿದ್ರಿ ಸರ್. ಈ ಭಾಗದಲ್ಲಿ ಒಳ್ಳೆ ರಿಯಾಕ್ಷನ್ ಬಂತು ಸರ್. ಇದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಏನಿಲ್ಲ, ಸಾರ್ವಜನಿಕರಿಗೆ ಒಬ್ಬ ಶಾಸಕ ತಾನು ತನ್ನ ಗ್ರಾಮಕ್ಕೆ ಬಂದು ಕೆಲಸ ಕೇಳ್ತಕ್ಕಂಥದ್ದು ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದ್ಸರಿ ಬರಬೇಕು ಅಂತಕ್ಕಂಥ ಭಾವನೆ ಇರ್ತದೆ. ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು, ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಓಟ್ ಹಾಕ್ಸಿರ್ತಕ್ಕಂಥ ಕಾರ್ಯಕರ್ತರು ಎದೆ ಉಬ್ಬಿಸ್ಕೊಂಡು ಹೇಳ್ಬೇಕಲ್ಲ, ನಮ್ಮ MLA ಕರ್ಸಿದ ಕಣೆ ನಮ್ಮ ಊರಿಗೆ ಅಂತ, ಅದು ಪ್ರಮುಖವಾಗಿರ್ತದೆ. ನಮ್ಮ ಕಾರ್ಯಕರ್ತರು ಇದ್ದಾರೆ, ಅವರು ನಮ್ಮ ವಿರೋಧಿಗಳು ಆಡ್ಕತ್ತಾರೆ ಕೂತ್ಕೊಂಡು, ಎಲ್ಲ ನಿಮ್ಮ MLA ಓಟ್ ಹಾಕ್ಸ್ಕೊಂಡು ಹೋದವ್ರು ಎಲ್ಲ ಬಂದರು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಕೆಲಸನೂ ಮಾಡ್ತೀವಿ, ಜೊತೆಗೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಸರ್, ಸಾರ್ವಜನಿಕರು ಏನು ಅಹವಾಲುಗಳು ಸಲ್ಲಿಸೋದು ಸರ್? ಇವತ್ತು ರಸ್ತೆ ಬೇಕು ಅಂದ್ರು, ಮೂರಿ ಬೇಕು ಅಂದ್ರೆ ರಸ್ತೆಗಳ ವಿಚಾರ, ಗೋಮಾಳಕ್ಕೆ ರಸ್ತೆಗಳ ವಿಚಾರ, ಮತ್ತೆ ಈ ಲೈಟ್ಗಳ ವಿಚಾರ, ಕಂಬಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ಸಮಸ್ಯೆ, JJM ಮೊದಲನೇ ಹಂತದ ಕಾರ್ಯಕ್ರಮ ಇಲ್ಲಿ ಆಗಿದ್ದು, ಮೊದಲನೇ ಹಂತದ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು, ಎಲ್ಲ ಸಮಸ್ಯೆಗಳನ್ನು ಕೂಡ ಪಟ್ಟಿ ಮಾಡ್ಕೊಂಡಿದ್ದೀವಿ ನಾವು. ಅದಕ್ಕೆ ಪರಿಹಾರ ಹುಡುಕ್ತೀವಿ, ಖಂಡಿತ ಪರಿಹಾರ ಕೊಟ್ಟೇ ಕೊಡ್ತೀವಿ.